ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ನನ್ನ ಹೆಸರು ಹುಲಿ ಕಾರ್ತಿಕ್ ಅಂತ ಸರ್. ಬಹಳ ಟ್ಯಾಲೆಂಟೆಡ್ ಸರ್. ನನ್ಗೊಂದು ಕಾಯಿಲೆ ಸರ್. ನನ್ಗೇನಾರು ಇಷ್ಟ ಆದ್ರೆ ಓಕೆ, ಇಷ್ಟ ಆಗಲ್ಲ ಅಂದ್ರೆ ನಮ್ಮ ಅಪ್ಪನಾಣೆ ಅದ್ ಏನಾದ್ರೂ ಇಷ್ಟಪಡಲ್ಲ ಸರ್. ನನಗೆ ನಮ್ಮ ರಾಶಿ ಓದ್ಬಿಡಣ. ಹೆಂಡತಿಯಿಂದ ಕಿರಿಕಿರಿನೇ ಕಟ್ಕೊಂಡ್ರ ಮೇಲೆ ಕಿರಿಕಿರಿ ಇಲ್ಲದೆ ಇರ್ತದ ಸರ್. ಇವತ್ತು ನಿಮ್ಮಿಂದ ಯಾರಿಗೋ ಕಿರಿಕಿರಿ, ನಮ್ಮಿಂದ ಯಾರಿಗ್ ಸರ್ ಕಿರಿಕಿರಿ ಆಯ್ತದೆ? ದೇವ್ರಂತ ಮನುಷ್ಯ ನಾವ್ ಯಾರಿಗೂ ಕಿರಿಕಿರಿ ಮಾಡೋರಲ್ಲಪ್ಪ. ಏನು ಅಂದ್ರೆ ರೀ, ನಾನು ಹೊಸ ಸೀರೆ ಹೆಂಗಿದೆ? ಹಳೇ ತರ ಐತೆ, ಚೆನ್ನಾಗಿದೆ ಮಾತ್ರ. ಇದು ಯಾವಾಗ ತಗೊಂಡೆ ಇಷ್ಟ ಹಳೆ ಸೀರೆ? ಏಯ್, ನಾನೇ ನಿನ್ ದುಡ್ಡಿಂದಲ್ಲ ತಗೊಂಡಿರೋದು. ಮತ್ತೆ? ನಾನೇ ಒಂದ್ ರೂಪಾಯಿನು ಜೋಡ್ಸಿಟ್ಟಿ ತಗೊಂಡಿರೋದು. ಅಂದ್ರೆ ನಿಮ್ಮ ಅಪ್ಪ ತರೀಕೆರೆಯಿಂದ 1 ರೂಪಾಯಿ ತಂದು ಕೊಡ್ತಾರ ಅಥವಾ ನೀನೇ ತರೀಕೆರೆಗೆ ಹೋಗಿ 1 ರೂಪಾಯಿ ತತ್ಯ? ಬಾಯಿ ಮೊಣ್ಣಾಕ ಚಾಯರ್ ನನ್ನ ಜೋಬಲ್ಲಿ ಇರೋದನ್ನೆಲ್ಲ ವಾಶ್ ಔಟ್ ಮಾಡ್ಬಿಟ್ಟು ಈಗ 1 ರೂಪಾಯಿ ಕೂಡ್ಸ್ ಸೀರೆ ತಗೊಂಡ್ಲತ್ತಿ. ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದು ನಿಂತಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ನಿನ್ಗೆ? ಹೆಣ್ಣು ಮಕ್ಕಳನ್ನ ಸೀರೆನ ಕಾಂಪ್ಲಿಮೆಂಟ್ ಮಾಡಂಗೇ ಇಲ್ಲ. ಅವ್ರು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ ಕಣೆ. ಆದ್ರೆ ಗಂಡು ಮಕ್ಕಳೇ ಇದ್ರು ಹೋದ್ರು ಒಟ್ಟು ವೇಸ್ಟ್ ನನ್ನ ಮಕ್ಕಳು. ನೀವು ಆ ಭಾರ ಹೊರ್ತೀವಿ ಈ ಭಾರ ಹೊರ್ತೀವಿ ಅಂತಿರಲ್ಲ, ನಾವು ಕಟ್ಕೊಂಡವ್ರು ನಿಮ್ ಭಾರ ಹೊರ್ತೀವಲ್ಲ, ನಮ್ ಕತೆ ಏನು? ಪ್ರಪಂಚದ ಒಂದು ಸತ್ಯ ಗೊತ್ತಾ ಸರ್? ಕತ್ತೆ ಹೊರ ಭಾರ ಎಲ್ರಿಗೂ ಗೊತ್ತಾಗುತ್ತೆ, ಕತ್ತೆ ತರ ಗಂಡಸರು ಹೊರ ಭಾರ ಯಾರಿಗೂ ಗೊತ್ತಾಗಲ್ಲ. ಒಡಿಯ ಚಪ್ಪಾಳೆ. ಸರಿ ಹೋಗ್ಲಿ ಬಿಡು. ನಾನು ಇವಾಗ ಬಟ್ಟೆ ತೊಳಿಬೇಕು. ನಿನ್ ಚಡ್ಡಿ ಬಿಚ್ಕೊಡು. ಇಲ್ಲೇ ನೀವು ಬಟ್ಟೆ ವಾಶ್ ಮಾಡಕ್ಕಲ್ಲ ಚಡ್ಡಿ ಕೇಳೋದು, ನಮ್ಮನ್ನೇ ವಾಶ್ ಮಾಡಿ ನಮ್ ಜೋಬ್ನೆಲ್ಲ ವಾಶ್ ಮಾಡಕ್ ಕೇಳ್ತೀರಾ. ಯಾವ್ದೇ ಕಾರಣಕ್ಕೂ ಚಡ್ಡಿ ಕೊಡಲ್ಲ. ಕೊಡು. ಕೊಟ್ಟೆ ಉಳ್ಳ ನಮ್ಗೆ ಮಾನ ಬರೋದು. ಏನ್ ಮಾಡ್ತಾಳೆ ಸರ್? ಮಾನಟಿಗೆ ಹೆಂಗ್ ಬಂತ ಗೊತ್ತಾಗಲ್ಲ. ಎಂತ ಶಾವ್ಗೆ ನನ್ನ ಮಗನಿಗೆ ಎಂತ ಫಿಗರ್ ಸಿಕ್ಬಿಟ್ಟೈತೆ. ನೀವು ಲಾಸ್ಟ್ ನೈಟ್ ಬಂದ್ರ? ನಾನು ಫಸ್ಟ್ ನೈಟಿಗೆ ಬಂದ್ಬಿಟ್ಟಿದ್ದೆ. ಅಂದ್ರಂಗೆ ಆ ಶಾವ್ಗೆ ಯಾರು ಅಂತ ಗೊತ್ತಾಗಿಲ್ಲ. ಅವನು ನಮ್ಮ ಯಜಮಾನಪ್ಪ. ಸರಿ ಹುಲಿ, ನಂಗೆ ಕೆಲಸ ಇದೆ, ಅವಾಗ ಸಿಕ್ತು. ಯಾವಾಗ್ಲೂ ಸಿಗೋಣ ಬಿಡಿ. ಯಾಕೆ? ಹಾಯ್, ಸೂಪರ್ ಬಾಡಿ ಲ್ಯಾಂಗ್ವೇಜ್ ಸರ್. ಥ್ಯಾಂಕ್ ಯು. ಏನ್ ಅಯ್ಯೋಪ್ಪ. ಅದಲ್ಲ ಇರ್ಲಿ, ನನ್ನ ಹೆಂಡತಿ ಮೊದ್ಲಿಂದನೂ ಪರಿಚಯನಾ ಸರ್? ಏನ್ ಮಾತಾಡ್ತಿದ್ದೀರಾ ಸರ್? ನಿಮ್ಗಿಂತ ಮುಂಚೆ ನಿಮ್ ಹೆಂಡತಿನ ನೋಡಕ್ಕೆ ನಾನು ಹೋಗಿದ್ದೆ ಸರ್. ಆದ್ರೆ ನಿಮ್ ಹೆಂಡತಿಯ ನಮ್ಗೆ ಇಷ್ಟ ಆಗಿಲ್ಲ ಸರ್. ಅದಕ್ಕೆ ಬಂದ್ಬಿಟ್ಟೆ. ಇಷ್ಟ ಆಗಿಲ್ಲ ಸರ್? ಅಲ್ಲ ಸರ್, ನನ್ನ ಹೆಂಡತಿ ಹೆಂಗಿದ್ದಾಳೆ ಸರ್? ಎಷ್ಟು ಚೆನ್ನಾಗಿದ್ದಾಳೆ ಸರ್. ಇಷ್ಟ ಕೊಡ್ಬೋದ ಅಂದ್ರೆ ನನ್ ಕೊಂಡು ಒಯ್ಬಾ, ಇವನ್ ಕೊಂಡು ಒಯ್ಬಾ. ಒಂದ್ಸಲ ಚೆಕ್ ಮಾಡ್ತೀನಿ. ಅಮ್ಮಿ, ಓ ನನ್ನ ಹೆಂಡತಿ. ಏನ್ರಿ? ಬಾಯ್ ಬಾ ಬಾ ಬಾ, ಇಲ್ಲೇ ನಿಂತ್ಕೋ. ಹಾ, ಏನ್ರಿ ಆಗಿದೆ? ನನ್ ಕಾಲಿಗೆ ಹಾಕ್ತಾ ಇದ್ದೀರಾ? ನಿನ್ ಕಾಲಿಗೆ ಕಾಲ್ಗೆಜ್ಜೆ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದೇ ಆಗೋಯ್ತು. ಅಯ್ಯೋ, ನಾಚ್ಕೊಂಡ್ಲಿ ನನ್ನ ಹೆಂಡತಿ. ಕಾಲ್ ಸರಿ ಇದೆ, ಕುಯ್ ಸರಿ ಇದೆ, ಕುಣ್ ಸರಿ ಇದೆ, ಎಲ್ಲ ಸರಿ ಇದೆ. ಅವನಿಗೆ ಯಾಕೆ ಇಷ್ಟ ಆಗ್ಲಿಲ್ಲ ಕೇಳ್ತೀನಿ. ಹುಲಿಯಣ್ಣ. ಯಾರು? ನಾನು ಸಾಮ್ರಾಣಿ. ಓಹ್, ಪಕ್ಕದ ಮನೆ ಶಾವ್ಗೆ. ಹೌದೌದು. ಹೆಂಗಿದ್ಯಾ? ಸೂಪರ್ ಸೂಪರ್ ಏನ್ ಸೂಪರ್. ವಿಶೇಷ? ಅಣ್ಣ, ನನ್ನ ಹೆಂಡತಿ ಚಾಕು ತರ ಇದ್ದಾಳೆ. ಓಕೆ, ನಿಮ್ಗೆ ಯಾಕೆ ಚುಕ್ಕಿಲ್ಲ? ನಿಮ್ಮನೆ ಚಾಚು ನಿಂಗ್ ಚುಚ್ಬೇಕು, ನಂಗೆ ಯಾಕೆ ಚುಚ್ಬೇಕು ಸರ್? ನಿಮಗೆ ಚುತ್ತ? ಕಂಗ್ರಾಚುಲೇಷನ್ ಸರ್. ವರ್ಷ ಪೂರ್ತಿ ನಿಮ್ಗೆ ಚುತ್ತನೇ ಇರ್ಲಿ, ಒಳ್ಳೇದಾಗ್ಲಿ ಸರ್. ಸರ್, ಒಂದ್ ಮಾತು ಹೇಳದ್ ಮರ್ತ್ಬಿಟ್ಟಿದೆ ಸರ್. ನಿಮ್ ಹೆಂಡತಿ ಚೂರು ಇಷ್ಟ ಆಗಿಲ್ಲ ಸರ್. ಸರ್, ಮಾತಿಗೂ ಕ್ಲಾರಿಟಿ ಇಲ್ಲದೆ ಇಷ್ಟ ಆಗ್ಲಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ಹೆಂಡತಿಯೇ? ಏನ್ರಿ ನಿಮ್ದು? ಇಲ್ಲ ಬಾ. ನಾನು ಅಡ್ಗೆ ಮಾಡ್ಬೇಕು.
ಆಮೇಲೆ ಮಾಡಿದ್ರೆ ಆಯ್ತು. ನೋಡು ಇವಾಗ ನಿಲ್ಲೋದು ಬೇಡ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಯಾಕೆ? ನಡಿಬೇಕು ನೀನು. ಯಾಕೆ? ಆಮೇಲೆ ಹೇಳ್ತೀನಿ. ಏಯ್, ಅಣ್ಣದವ್ನೆ, ಏನ್ ಬಂದಿರೋದು ನಿನಗೆ? ಅವಾಗಿಂದ ನೋಡ್ತಾ ಇದೀನಿ. ಒಳಗಡೆ ಇರೋಣ ಹೊರಗಡೆ ಕರಿತ್ಯಾ, ಹೊರಗಡೆ ಇರೋಣ ಒಳಗಡೆ ಕಳಿಸ್ತ್ಯಾ. ಆ ಕಡೆಯಿಂದ ಈ ಕಡೆ ನಡ್ಕೊಂಡು ಹೋಗ್ತೀಯಾ, ಈ ಕಡೆಯಿಂದ ಆ ಕಡೆ ನಡ್ಕೊಂಡ್ ಬರ್ತೀಯ ಅಂತ. ನನ್ನ ನೀನ್ ಹೆಂಡತಿ ಅನ್ಕೊಂಡಿದ್ಯಾ ಅಥವಾ ಆಟದ ಗೊಂಬೆ ಅನ್ಕೊಂಡಿದ್ಯಾ ನೀನು? ನೋಡಿ ಸರ್, ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಬೈತಾಳೆ. ಆಹಾ, ಬೊಂಬೆ ಬೊಂಬೆ ತೊರ ಬೈತೀಯ. ಥು, ಕಿತ್ತೋದವ್ನೆ. ಹಾಕೊಂಡ್ಲು ನಂದೇ ಹೆಂಡತಿ. ಸರಿಯಾಗೇ ಇದ್ದಾಳೆ. ಅವನಿಗೆ ಯಾಕೆ ಇಷ್ಟ ಆಗ್ಲಿಲ್ಲ ಕೇಳ್ತೀನಿ. ಯಾರು? ನಾನು ಸಾಂಬ್ರಾಣಿ. ಅವ್ರ ಮನೇಲಿ ಇಲ್ಲ ಸರ್. ಮತ್ತೆ ವಾಯ್ಸ್ ಬಂತು. ನಾನ್ ಬೆಕ್ಕು. ಮಗ ಬರಲ್ಲ, ಮಾಡ್ತೀನಿ. ಏನ್ ಸರ್ ಜಿ ಕನ್ನಡ, ಶೂಟಿಂಗ್ ಮಾಡ್ತಾ ಮಾಡ್ತಾನೆ ಪೇಮೆಂಟ್ ಹಾಕಕ್ ಶುರು ಮಾಡ್ಬಿಟ್ಟವ್ರಲ್ಲ. ಅಯ್ಯೋ, ಕೆಲ ಕಡೆ ಎಲ್ಲ ವರ್ಷನ್ ಗಟ್ಲೆ ಕಾಯ್ತಾ ಇತ್ತು. ಫೋನ್ ಪೇಲ್ ಮೆಸೇಜ್ ಮಾಡಿದ್ದಾನೆ, ನನ್ನ ಹೆಂಡತಿ ಯಾಕೆ ಇಷ್ಟ ಆಗಿಲ್ಲ ಅಂತ. ಬೇವರ್ಸಿ ನನ್ನ ಮಗ. ಫೋನ್ ಪೇ ಇರೋದು ದುಡ್ಡು ಕಳ್ಸೆ ಕಣೋ, ಯಾಕೋ ನನ್ನ ಹೆಂಡತಿ ಇಷ್ಟ ಆಗಿಲ್ಲ ಅಂತ ಕಳ್ಸಿದ್ಯಾ? ಸರ್ ಅಲ್ಲಿದ್ದಾರಲ್ಲ ಮೇಡಮ್ ಅವರು. ಮೇಡಮ್ ಅವ್ರು ನಂಗೆ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಿಮ್ ಹೆಂಡತಿ ನೋಡ್ತಾ ಇದ್ರೆ ಅರಬ್ಬಿ ಕುದುರೆ ತರ ಇದ್ದಾಳೆ ಅಂದ್ರು. ಮೇಡಮ್, ನೀವು ದುಬೈಗೆ ಯಾವಾಗ ಹೋಗ್ತಾ ಇರ್ತೀರಾ? ನಮ್ಮ ಅಕ್ಕ ಹೋಯ್ತಾ ಇರ್ತಾರೆ ವಾರಕ್ಕೊಂದ್ಸರಿ. ಅವರು ಹೇಳಿದ್ರು ನಂಗೆ. ಏನಂತ? ದುಬೈ ಒಂಟೆ ತರ ಇದ್ದಾಳೆ ಅಂತ. ನಿಮ್ಮ ಅಕ್ಕ ದುಬೈಗೆ ಹೋಯ್ತಾ ಇರ್ತಾರಲ್ಲ, ಅದಕ್ಕೆ ನಿನ್ನ ಹೆಂಡತಿ ಅವಳಿಗೆ ಒಂಟೆ ತರ ಕಾಣಿಸಿದ್ದಾರೆ. ಆದ್ರೆ ನನ್ನ ಹೆಂಡತಿ ನನಗೆ ಮಾತ್ರ ಕತ್ತೆ ತರನೇ ಕಾಣಿಸ್ತಾರೆ ಸರ್. ನಿಜ ಸರ್, ಬರೀ ಕತ್ತೆ ಅಲ್ಲ ಸರ್, ಹೆಸರು ಗತ್ತೆ ಇದ್ದಂಗಿದ್ದಾರೆ. ಹೆಂಗ್ ಸಂಸಾರ ಮಾಡ್ತೀರ ಸರ್? ಸರ್ ಏನ್ ಸರ್ ಹೇಳ್ತಾ ಇದ್ದೀರಿ ನೀವು? ಸರ್ ನಿಜ ಹೇಳ್ತೀನಿ ಸರ್, ನಿಮ್ಮ ಹೆಂಡತಿ ಮಾತ್ರ ಸರ್ ಚೂರು ಇಷ್ಟ ಆಗಲ್ಲ ಸರ್. ಅರ್ಜೆಂಟ್ ಆಗೈತೆ ಬಿಡ್ಲಾ? ಇಲ್ಲಿ ಎಲ್ಲರಿಗೂ ಅರ್ಜೆಂಟ್ ಇದೆ, ಬಿಟ್ರೆ ಎಲ್ರು ಓಡ್ ಹೋಗ್ರಿ. ನಿನ್ ತಮ್ಮೆ ಬಿಟ್ಲ, ಇಲ್ಲೇ ಹೋಗ್ಬಿಡ್ತಾರೆ. ತಡಿ ತಡಿ, ಒಂದೇ ನಿಮಿಷ. ಹೇಳ ಬೇಗ. ಏ ಹೆಂಡ್ತ, ಇಲ್ಲಿ ಬಾಯಿಲ್ಲ. ಓ, ಏನ್ ಇವಯ್ಯಂದು. ಚೆನ್ನಾಗಿ ಬಂದೆ. ಅಲ್ಲ ಅದಕ್ಕ ನನ್ನ ಹೆಂಡತಿ ಹೆಂಗಿದ್ದಾಳೆ? ಒಳಗಡೆಯಿಂದ ಹೇಳ, ಹೊರಗಡೆಯಿಂದ ಹೇಳ. ಎರಡು ಮಿಕ್ಸ್ ಮಾಡ್ಕೊಂಡು ನಿನ್ ಮುನ್ಸಿಂದ ಹೇಳು. ಇನ್ನು ಮೊಟ್ಟೆ ಹಿಡ್ದನೆ ಇರೋ ನಾಟಿ ಕೋಳಿ ಇದ್ದಂಗೆ ಅವಳಕ್ಕಲ್ಲ ನಿನ್ನ ಹೆಂಡತಿ. ಹೇಳಿ. ಇದೇ ಕೈಯ ತೊಳ್ಕೊಂಡು ಮುಟ್ಬೇಕು ಕಲ್ಲ, ಹಂಗವಳೆ ನಿನ್ನ ಹೆಂಡತಿ. ಈ ನೀರಿಂದ ನಿನ್ ಕೈ ತೊಳ್ಕೊಂಡು ಸಾಕು. ಇನ್ನೊಂದು ನಿನಗಿದೆ ಬಾ ಒಳಗೆ. ಹಂಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.